ಸುದೀರ್ಘವಾದಂತಹ ಮಾತುಕತೆ. ಆ ಸುದೀರ್ಘ ಮಾತಿನಿಂದಾನೇ ಬದಲಾವಣೆ ಕಗ್ಗಂಟಾಗಿದ್ಯಾ ಅನ್ನೋ ಪ್ರಶ್ನೆ. ತಮ್ಮ ಸರದಿಗಾಗಿ ಮೊದಲ ಮಹಡಿಯಲ್ಲಿ ಕಾದು ಕುಳಿತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 11:30 ಸಂದರ್ಭದಲ್ಲಿ ಶುರುವಾಯಿತು ಅಂತ ಅನ್ಸುತ್ತೆ ಮಾತುಕತೆ. 11:30 11:40 ಸುಮಾರಿಗೆ ಮಾತುಕತೆ ಶುರುವಾಗಿದ್ದು ಸಿದ್ದರಾಮಯ್ಯ ಅವರ ಜೊತೆಗೆ. ಈಗ 1:10 ಆಯ್ತು. ಸುದೀರ್ಘವಾಗಿ ಮಾತುಕತೆ ಕಂಟಿನ್ಯೂ ಆಗಿದೆ. 1-1.5 ಗಂಟೆ ಆಗ್ಬಿಡ್ತು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ. ಈ ಸುದೀರ್ಘ ಮಾತುಕತೆ ನಾನಾಗ್ಲೇ ಹೇಳಿದ್ನಲ್ಲ, ಕೇವಲ ಅಹವಾಲನ್ನ ಕೇಳೋದು ಅಂತಿದ್ರೆ ಇಷ್ಟು ಹೊತ್ತು ಯಾಕೆ ತೆಗೆದುಕೊಳ್ಬೇಕಾಗಿತ್ತು? ಸಿದ್ದರಾಮಯ್ಯ ಅವರ ಜೊತೆಗೆ ಇಷ್ಟು ಸುದೀರ್ಘವಾಗಿ ಯಾಕೆ ಮಾತನಾಡಬೇಕಾಗಿತ್ತು? ಕೇವಲ ಅವರ ಬೇಡಿಕೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದಾಗಿದ್ರೆ, ಅಂದ್ರೆ ಕೇವಲ ಬೇಡಿಕೆಗಳನ್ನ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ಚರ್ಚೆಯಾಗ್ತಾ ಇದೆ. ಆ ನಿರ್ಧಾರಗಳಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇರುವಂತಹ ಸಾಧ್ಯತೆ ಇದೆ. ಬದಲಾವಣೆಯ ಬಗ್ಗೆ ಏನಾದರೂ ಚರ್ಚೆಯನ್ನ ಮಾಡ್ತಿದ್ದಾರಾ? ಸಿದ್ದರಾಮಯ್ಯ ಅವರ ಮನವೊಲಿಕೆಗೆ ಹೈಕಮಾಂಡ್ ನಾಯಕರು ಪ್ರಯತ್ನವನ್ನೇನಾದ್ರೂ ಪಡ್ತಿದ್ದಾರಾ? ಸಹಜ ಅಲ್ವಾ? ಈಗ ಒಂದ್ ಅರ್ಧ ಗಂಟೆನಲ್ಲಿ ಮೀಟಿಂಗ್ ಮುಗಿಯಿತು ಅಂತಂದ್ರೆ ನೆಕ್ಸ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರದಿ ಅಂತಿದ್ರೆ ಅಂಥದ್ದೇನು ಗೊಂದಲದಲ್ಲಿ ಹೈಕಮಾಂಡ್ ಇಲ್ಲ, ಅಂಥದ್ದೇನು ಕನ್ಫ್ಯೂಷನ್ ನಲ್ಲಿ ಹೈಕಮಾಂಡ್ ಇಲ್ಲ, ಹೈಕಮಾಂಡ್ನ ಬಳಿ ಆ ಸಿದ್ಧ ಸೂತ್ರ ರೆಡಿ ಇದೆ ಅಂತ ಹೇಳಬಹುದಾಗಿತ್ತು. ಬಟ್ ಹಾಗಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಡೆಸಿಷನ್ ಬಹಳ ಡಿಲೇ ಆಗ್ತಾ ಇದೆ, ಮೀಟಿಂಗ್ ಬಹಳ ಡಿಲೇ ಆಗ್ತಾ ಇದೆ, ಬಹಳ ಸುದೀರ್ಘವಾಗಿ ನಡೀತಾ ಇದೆ. ಸದ್ಯಕ್ಕೆ 1.5 ಗಂಟೆಯಿಂದ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ, ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ, ಅದಾದ ಬಳಿಕ ಉಭಯ ನಾಯಕರನ್ನ ಕೂರಿಸ್ಕೊಂಡು ಮಾತುಕತೆ, ಅದಾದ ಬಳಿಕ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬರಬಹುದು ಅನ್ನುವಂಥ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.